ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ ನೇಹಾ ಹತ್ಯೆ ಕೇಸ್ ಆದಂಥ ಸಂದರ್ಭದಲ್ಲಿ, ಅಂಜಲಿ ಅಂಬಿಗೇರ್ ಕೊಲೆ ಕೇಸ್ ಆದಂಥ ಸಂದರ್ಭದಲ್ಲಿ ವಿಪಕ್ಷಗಳು ಒಂದು ಆರೋಪವನ್ನು ಮಾಡ್ತಾ ಇದ್ವು. ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅನ್ನೋದು ವಿಪಕ್ಷಗಳ ಆರೋಪ. ಆಗ ಒಂದು ನಮಗೆಲ್ಲರಿಗೂ ಕೂಡ ಅನಿಸ್ತಾ ಇದ್ದಿದ್ದೇನು ಅಂತಂದರೆ, ಯಾವುದೋ ವೈಯಕ್ತಿಕ ಕೇಸನ್ನು ಹಿಡ್ಕೊಂಡು ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಂದರೆ ಇದು ವಿಪಕ್ಷಗಳ ಅತಿರೇಕ ಇದು ಅಂತ ಅನಿಸ್ತಾ ಇತ್ತು. ಬಟ್ ಈಗ ರಾಜ್ಯ ಹೋಗ್ತಾ ಇರುವಂಥ ದಾರಿ, ರಾಜ್ಯದಲ್ಲಿ ನಡೀತಾ ಇರುವಂಥ ಒಂದಿಷ್ಟು ಘಟನೆಗಳನ್ನು ನೋಡ್ತಾ ಇದ್ರೆ ವಿಪಕ್ಷಗಳು ಮಾಡಿರುವಂಥ ಆರೋಪ ನಿಜ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಅದಕ್ಕೆ ಕಾರಣ ಇದೆ. ರಾಜ್ಯದಲ್ಲಿ ಮತ್ತೊಂದು ಪೊಲೀಸ್ ಠಾಣೆಯ ಮೇಲೆ ಅಟ್ಯಾಕ್ ಆಗಿದೆ. ನ್ಯಾಯದ ಹೆಸರಲ್ಲಿ ಅಥವಾ ನ್ಯಾಯ ಕೊಡಿ ಅಂತ ಕೇಳಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕಲ್ಲು ತೂರಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ. ನಿನ್ನೆ ರಾತ್ರಿ ರಣರಂಗವಾಗಿ ಬದಲಾಗಿತ್ತು ಚನ್ನಗಿರಿ ಪೊಲೀಸ್ ಠಾಣೆ. ಆರೋಪಿಯೊಬ್ಬನ ಸಾವಿಗೆ ಬೀದಿಯಲ್ಲಿ ನಿಂತು ನ್ಯಾಯ ಕೇಳಿತ್ತು ಒಂದು ಗುಂಪು ಮತ್ತು ಪೊಲೀಸರನ್ನ ಕೊಲ್ಲೋ ಬೆದರಿಕೆಯನ್ನ ಹಾಕಿತ್ತು, ವಾಹನಗಳಿಗೆ ಹಾನಿ ಮಾಡಿತ್ತು. ಕೊನೆಗೆ ಹರಸಾಹಸ ಪಟ್ಟು ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಬೇಕಾಯಿತು. ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆತಂಕ ಅನ್ಸುತ್ತೆ. ನೋಡ್ತಾ ಇದ್ದೀನಿ, ಆರೋಪಿಯೊಬ್ಬ ಪೊಲೀಸ್ ಕಸ್ಟಡಿಯಲ್ಲಿ ಮೃತಪಟ್ಟಿದ್ದಾನೆ ಅನ್ನೋ ಕಾರಣವನ್ನ ಮುಂದಿಟ್ಟುಕೊಂಡು ಸೇರಿರುವಂತ ಜನ ಮತ್ತು ನಾವು ನ್ಯಾಯ ಕೇಳೋದಕ್ಕೆ ಬಂದಿದ್ದೀವಿ ಅಂತ ಇವರು ಹೇಳ್ತಾ ಇರೋದು. ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನ್ಯಾಯ ಕೇಳೋದು ಎಲ್ಲಾದರೂ ಇದೆಯಾ? ವಿಚಿತ್ರ ಅಂತ ಅನ್ಸುತ್ತೆ. ಒಂದು ಅನುಮಾನ ಮೂಡ್ತಾ ಇರೋದು, ಇವರಿಗೆಲ್ಲ ಕಲ್ಲೆಲ್ಲಿಂದ ಸಿಗತ್ತೆ ಅಂತ. ಯಾಕಂತಂದ್ರೆ ಕಲ್ಲು ಹಿಡ್ಕೊಂಡೇ ಹುಟ್ಟಿದ್ದಾರೆ ಇವರು, ಅಥವಾ ಕಲ್ಲನ್ನು ಜೇಬಲ್ಲಿ ಇಟ್ಕೊಂಡೇ ಓಡಾಡ್ತಾರ ಗೊತ್ತಿಲ್ಲ. ಪ್ರತಿ ಬಾರಿ ಈ ರೀತಿಯ ಘಟನೆಗಳಾದಾಗ ನೇರವಾಗಿ ಸ್ಟೇಷನ್ನ ಮೇಲೆ ಕಲ್ಲು ತೂರಲಾಗುತ್ತೆ. DJ ಹಳ್ಳಿ, KG ಹಳ್ಳಿ, ಹಳೆ ಹುಬ್ಬಳ್ಳಿ, ಈಗ ಇಲ್ಲಿ ಚನ್ನಗಿರಿ. ಎಲ್ಲಿಂದ ಕಲ್ಲು ಸಿಗತ್ತೆ? ಬೇಕು ಅಂತ ಗಲಾಟೆ ಮಾಡಬೇಕು ಅಂತಾನೆ ಎದ್ಕೊಂಡು ಬಂದಿರೋದಾ? ಕಲ್ಲಿನ ಜೊತೆಗೆ ಹುಟ್ಟಿದವರ ಇವರು? ಈ ಎಲ್ಲ ಪ್ರಶ್ನೆಗಳು ಮೂಡುತ್ತೆ. ನೋಡ್ತಾ ಇದ್ದೀರಿ, ಇದು ನ್ಯಾಯ ಕೇಳುವಂತ ಪರಿ. ಈಗ ಅನ್ಯಾಯ ಆಯಿತು ಅಂತ ಕೇಳೋದಕ್ಕೆ ಎಲ್ರಿಗೂ ರೈಟ್ಸ್ ಇದೆ. ಯಾರೂ ಕೂಡ ಪ್ರತಿಭಟನೆಯನ್ನು ಮಾಡಬಹುದು. ಆದರೆ ಪ್ರತಿಭಟನೆ ಮಾಡೋದಕ್ಕೊಂದು ದಿಕ್ಕು ದಾರಿ ಅನ್ನೋದಿದೆ. ಆದರೆ ಇಲ್ಲಿ ಅದು ಯಾವುದೂ ಇಲ್ಲ. ಏಕಾಏಕಿ ಬರ್ತಾರೆ, ಕಲ್ಲು ಎತ್ತೆತ್ತಿ ಎಸಿತಾರೆ. ಅಲ್ಲಿ ನಿಲ್ಲಿಸಲಾಗಿದ್ದಂಥ ವಾಹನಗಳನ್ನು ಜಖಂ ಮಾಡಲಾಗುತ್ತೆ. ನೋಡ್ತಾ ಇದ್ದೀರಿ, ಇದು ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರ ವಾಹನಗಳನ್ನು ಜಖಂ ಮಾಡಿರೋದು, ಪೊಲೀಸರ ವಾಹನಗಳಿಗೆ ಹಾನಿ ಮಾಡಿರೋದು. ಪೊಲೀಸರ ವಾಹನ ಅಂತಂದರೆ ನಿಮ್ಮ ತೆರಿಗೆ ದುಡ್ಡಲ್ಲಿ ರಾಜ್ಯ ಸರ್ಕಾರ ಖರೀದಿ ಮಾಡಿದಂಥ ವಾಹನ, ಸಾರ್ವಜನಿಕ ಆಸ್ತಿಗೆ ಕಲ್ಲೆಸೆದಿರೋದು. ಇದು ಪ್ರತಿಭಟನೆ, ಇದು ನ್ಯಾಯ ಕೇಳುವಂಥ ರೀತಿ. ನಮಗೆ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ ಅಂತ ಸ್ಟೇಷನ್ಗೆ ಕಲ್ಲೆಸೆಯೋದು, ಪೊಲೀಸರಿಗೆ ಹೊಡೆಯೋದು ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡೋದು, ಇದನ್ನು ಪ್ರತಿಭಟನೆ ಅಂತ ಕರೆಯೋದಕ್ಕೆ ಸಾಧ್ಯ ಇದೆಯಾ? ಇದು ಚನ್ನಗಿರಿ ಸ್ಟೇಷನ್ನಲ್ಲಿ ನಿನ್ನೆ ರಾತ್ರಿ ಆಗಿರುವಂಥ ಘಟನೆ. ನೋಡ್ತಾ ಇದ್ದೀರಿ, ಎಷ್ಟು ದೊಡ್ಡ ದೊಡ್ಡ ಸೈಜ್ನ ಕಲ್ಲುಗಳನ್ನು ಎಸೆದಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಈ ಕಲ್ಲಿಗೂ ಈ ಗುಂಪಿಗೂ ಬಹಳ ಹತ್ತಿರದ ಬಾಂಧವ್ಯ ಮತ್ತು ಸಂಬಂಧ. ಮಂಗಳೂರು ಗಲಾಟೆಯಿಂದ ಶುರು, ಲೋಡ್ ಗಟ್ಟಲೆ ಕಲ್ಲು ತರೋದು, ಎಸೆಯೋದು. ಸ್ಟೇಷನ್ ಅಂತ ನೋಡಲ್ಲ, ಇನ್ನೊಂದು ಅಂತ ನೋಡಲ್ಲ, ದೇವಸ್ಥಾನ ಅಥವಾ ಪ್ರಾರ್ಥನಾ ಮಂದಿರ ಅಂತ ನೋಡಲ್ಲ. ಕಾಯಿಗೆ ಸಿಕ್ಕ ಕಲ್ಲನ್ನು ಎಸೆಯೋದು, ನ್ಯಾಯ ಕೇಳೋದು. ಕೇಳಿದರೆ ನಮ್ಗೆ ಅನ್ಯಾಯ ಆಗಿದೆ, ಇದು ನ್ಯಾಯ ಕೇಳೋ ರೀತಿ ನಮ್ಮದಿದು ಅನ್ನೋ ಸಮರ್ಥನೆ. ನೋಡ್ತಾ ಇದ್ದೀರಿ, ಇದು ನಿನ್ನೆ ಚನ್ನಗಿರಿ ಪೊಲೀಸ್ ಸ್ಟೇಷನ್ನಲ್ಲಾಗಿರುವಂಥ ಘಟನೆ. ಇನ್ನು ಈ ಗಲಾಟೆ ನೋಡಿದ್ರಿ, ಇದು ಪ್ರತಿಭಟನೆ ಅವರ ಪ್ರಕಾರ, ನ್ಯಾಯ ಕೇಳೋ ರೀತಿ ಅವರ ಪ್ರಕಾರ. ಇದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಒಬ್ರು ಮಹಾನುಭಾವರು, ಚನ್ನಗಿರಿಯ MLA. ಅವ್ರು ಮಾತನಾಡಿದ್ರಿ ಇವತ್ತು, ನೋಡೋಣ. ಯಾವುದೂ ಇಲ್ಲ, ಎಲ್ಲ ನಮ್ಮವರೇ. ಸಾವಾಗಿರೋದು ನಮ್ಮವರೇ, ಗಲಾಟೆಯಲ್ಲಿ ಭಾಗಿಯಾಗಿರೋ ನಮ್ಮವರೇ. ಆ ರೀತಿಯನ್ನು ಯಾವುದೂ ಆಗಿಲ್ಲ, ಇದು ಉದ್ದೇಶಪೂರ್ವಕ ಯಾವುದೂ ಆಗಿಲ್ಲ. ಮತ್ತೆ ಇಡೀ ಪೊಲೀಸ್ ಸ್ಟೇಷನ್ ಇಡೀ ಗ್ಲಾಸ್ ಎಲ್ಲ ಆಗ್ತದೆ. ಈಗ 11 ಜನಕ್ಕೂ ಗಾಯ ಆಗಿದೆ. ಸಹಜ ಹೇಳಿದ್ನಲ್ಲ, ಈಗ ಮನೆಗೊಂದು ಸಾವಾಗಿದೆ ಅಂದಂಥ ಸಂದರ್ಭದಲ್ಲಿ ಉದ್ರೇಕಗೊಂಡು
ಒಂದೊಂದು ವ್ಯತಿರಿಕ್ತ ಆಗ್ತವೆ. ಬಟ್ ಯಾರು ಯಾವುದೇ ರೀತಿಯ ಸಾವು ನೋವುಗಳಾಗಿಲ್ಲ. ಸಹಜವಾಗಿ ಒಂದು ಬೇರೆ ಕಡೆಯಿಂದ ಯಾರು ಬಂದು ಈ ತರ ಮಾಡಿದ್ದಾರೆ, ಇಲ್ಲವ್ರು ಯಾರು ಮಾಡಿಲ್ಲ ಆ ರೀತಿ ಯಾವುದೂ ಇಲ್ಲ. ಸಹಜವಾಗಿ ಆ ಗುಂಪಲ್ಲಿ ಯಾರು ಒಬ್ರು ಇಬ್ರು ನೋವಿಂದ ಮಾಡಿರ್ತಾರೆ ಬಿಟ್ರೆ ಅಂಥದ್ದೇನು ಉದ್ದೇಶ ಯಾರು. ಮಾತಾಡಿದಂಥ ಮಹಾನುಭಾವರ ಹೆಸರು ಬಸವರಾಜ ಶಿವಗಂಗಾ, ಚನ್ನಗಿರಿ ಕ್ಷೇತ್ರದ ಶಾಸಕರು. ಫಸ್ಟ್ ಟೈಮ್ MLA ಅಂತ ಅನ್ಸುತ್ತೆ ಇವರು. ಎಂಥ ಅದ್ಭುತ ಮಾತು ನೀವು ಗಮನಿಸಿದ್ರಿ. ಸಹಜ ಇದು ಮತ್ತು ಆಗತ್ತೆ. ಸತ್ತವರು ನಮ್ಮವರೇ, ಮಾಡಿದವರು ಪ್ರತಿಭಟನೆ ಮಾಡಿದವರು ನಮ್ಮವರೇ ಅಂತ ಬಹಳ ಸಹಜ ಅನ್ನೋ ರೀತಿಯಲ್ಲಿ, ಏನೂ ಆಗಿಲ್ವೇನೋ ಅನ್ನೋ ರೀತಿಯಲ್ಲಿ ಬಸವರಾಜ ಶಿವಗಂಗಾ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಪೆಟ್ಟು ತಿಂದಿರೋದು ಪೊಲೀಸರು. ಸಾರ್ವಜನಿಕ ಆಸ್ತಿ ನಷ್ಟ ಆಗಿರೋದು ನಮ್ಮದು ಮತ್ತು ನಿಮ್ಮದು, ಅಂದರೆ ಸಾರ್ವಜನಿಕರ ಆಸ್ತಿ ನಷ್ಟ ಆಗಿರೋದು. ಬಸವರಾಜ ಶಿವಗಂಗಾ ಹೇಳ್ತಾರೆ ಇದು ಸಹಜ. ಹಂಗಿದ್ರೆ ಒಂದು ಸಾವಾಯಿತು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಸ್ಟೇಷನನ್ನು ಧ್ವಂಸ ಮಾಡೋದಕ್ಕೆ ಅದು ಸಹಜ ಅಂತಾದರೆ, ನಾಳೆ ಚನ್ನಗಿರಿ ಶಾಸಕರಲ್ಲಿ ಒಂದು ಪ್ರಶ್ನೆಯನ್ನು ನಾನು ಕೇಳಬೇಕಾಗತ್ತೆ. ನಾಳೆ ದಿನ ಯಾವುದೋ ಒಂದು ಪ್ರತಿಭಟನೆ ಅಂತ ಚನ್ನಗಿರಿ ಶಾಸಕರ ಮನೆಗೆ ಕಲ್ಲೆಸಿದ್ರೆ, ಚನ್ನಗಿರಿ ಶಾಸಕರು ಓಡಾಡುವಂಥ ಕಾರನ್ನು ಹೊಡೆದಾಕಿದ್ರೆ, ಅವರು ಓಡಾಡುವಂಥ ಕಾರು ಇನೋವನ ಫಾರ್ಚುನರು ಹೊಡೆದು ಬಿಸಾಕಿಬಿಟ್ರೆ, ಅದಕ್ಕೆ ಬೆಂಕಿ ಕೊಟ್ಟರೆ ಅದು ಸಹಜನಾ? ಸಾರ್ವಜನಿಕ ಆಸ್ತಿ ಅಂತಂದರೆ ಸಹಜ, ನಿಮ್ಮದು ಅಂತಂದರೆ ಸಹಜ ಆಗಲ್ಲ ಅದು. ನಿಮಗೆ ನೆನಪು ಮಾಡಿಕೊಳ್ಳಿ ಬಸವರಾಜ ಶಿವಗಂಗಾ ಅವರೇ, ಅಖಂಡ ಶ್ರೀನಿವಾಸ ಮೂರ್ತಿ ಕತೆ ಏನಾಯಿತು ಅನ್ನೋದನ್ನು, ಅವ್ರ ಮನೆಗೆ ಏನಾಯಿತು ಅಂತ. ನೀವು ವಿಷ ಸರ್ಪಗಳನ್ನು, ವಿಷ ಜಂತುಗಳನ್ನು ಸಾಕೋದಕ್ಕೆ ಹೋಗಬೇಡಿ. ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದನ್ನು ಮೊದಲು ನಿಲ್ಲಿಸಿ. ಮಾಡಿದವರು ನಮ್ಮವರೇ, ಅಂದರೆ ಪ್ರತಿಭಟನೆ ಮಾಡಿದವರು ನಮ್ಮವರೇ. ಏನರ್ಥ? ಸಹಜ. ನಾಳೆ ನೀರಿಲ್ಲ ಅಂತ ಪ್ರತಿಭಟನೆ ಆಗುತ್ತೆ ನಿಮ್ಮದೇ ಕ್ಷೇತ್ರದಲ್ಲಿ, ನಿಮಗೆ ಎಷ್ಟು ಕಲ್ಲೆಸಿದ್ರೆ ಏನು ಮಾಡ್ತೀರಿ? ಸಹಜ ಅಲ್ವಾ ಅದು? ಆಗಲೂ ಇದೇ ರೀತಿ ಪ್ರತಿಕ್ರಿಯೆ ಕೊಡ್ತೀರಾ? ಫಸ್ಟ್ ಟೈಮ್ MLA ಇವರು ಚನ್ನಗಿರಿ ಬಸವರಾಜ ಶಿವಗಂಗಾ. ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕು. ಯಾವುದನ್ನು ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು, ಯಾವುದಕ್ಕೆ ನಾನು ಬೆಂಬಲ ಕೊಡ್ತಾ ಇದ್ದೀನಿ ಅನ್ನುವಂಥ ಪರಿಜ್ಞಾನ ಇರಬೇಕು. ಓಟಿನ ಆಸೆಗೆ ಹೆಂಗೆಂಗೋ ಮಾತನಾಡೋದಲ್ಲ. ರಾಜ್ಯದ ಜನ, ನಿಮ್ಮ ಚನ್ನಗಿರಿಯ ಜನ ಬಹಳ ಸೂಕ್ಷ್ಮವಾಗಿ ಇದನ್ನೆಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಇನ್ನು ಈ ಪ್ರತಿಭಟನೆಗೆ ಕಾರಣ ಏನು, ಆ ಕಾರಣ ಯಾಕೆ, ಏನಕ್ಕಾಗಿ ಪ್ರತಿಭಟನೆ ಆಯಿತು ಅನ್ನೋದನ್ನು ಒಮ್ಮೆ ನೋಡ್ಬಿಡೋಣ. ರೊಚ್ಚಿಗೆದ್ದಿದ್ದು ಯಾಕೆ ಪ್ರತಿಭಟನಾಕಾರರು? ಆರೋಪಿಯೊಬ್ಬನನ್ನ ವಿಚಾರಣೆಗೆ ಅಂತ ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಕರೆಸ್ಕೊಂಡ್ರು. ಇದೇನು ಬಹಳ ಎಲ್ಲೂ ಆಗದಂಥ ಬೆಳವಣಿಗೆ ಅಲ್ಲ. ಒಬ್ಬ ಆರೋಪಿ, ಹೆಬಿಚುವಲ್ ಅಫೆಂಡರ್ಸ್ ಯಾರಾದರೂ ಇದ್ದರೆ, ಅಂದರೆ ಪದೇ ಪದೇ ಅಪರಾಧಗಳನ್ನು ಮಾಡುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಅವರ ಮೇಲೆ ದೂರು ಬಂದಾಗ ಅವರನ್ನು ವಿಚಾರಣೆಗೆ ಅಂತ ಸ್ಟೇಷನ್ಗೆ ಕರೆಸ್ತಾರೆ. ದೂರು ಬಂದಿತ್ತು, ಆ ಕಾರಣಕ್ಕಾಗಿ ಆರೋಪಿ ಆದಿಲ್ನನ್ನ ವಿಚಾರಣೆಗೆ ಅಂತ ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ದಾರೆ. ಸ್ಟೇಷನ್ನಲ್ಲಿ ಆರೋಪಿ ಆದಿಲ್ನ ಆರೋಗ್ಯದಲ್ಲಿ ಏರುಪೇರಾಗಿದೆ. ಆ ನಂತರ ಪೊಲೀಸರು ಬಂದ 7 ನಿಮಿಷದಲ್ಲಿ ಪೊಲೀಸರು ಆತನನ್ನ ಆಸ್ಪತ್ರೆಗೆ ಸಾಗಿಸುವಂತ ಪ್ರಯತ್ನ ಮಾಡಿದ್ದಾರೆ. ಆದರೆ ಆದಿಲ್ ಮೃತಪಟ್ಟಿದ್ದಾನೆ. ಈ ವೇಳೆ ಈ ಸಾವಿಗೆ ಪೊಲೀಸರೇ ಕಾರಣ, ಪೊಲೀಸರಿಂದಾಗಿಯೇ ಸಾವಾಗಿರೋದು ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಸಹಜ, ಆರೋಪ ಮಾಡುತ್ತಾರೆ. ಆ ನಂತರ ಆಗಿದ್ದಿದೆಯಲ್ಲ, ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಠಾಣೆಯ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. 11 ಮಂದಿ ಪೊಲೀಸ್ ಸಿಬ್ಬಂದಿ ಗಾಯಗೊಳ್ತಾರೆ. 7 ವಾಹನಗಳಿಗೆ ಹಾನಿಯಾಗತ್ತೆ. ಅಂದರೆ ಪೊಲೀಸ್ ಸ್ಟೇಷನ್ನ ಆವರಣದಲ್ಲಿ ನಿಲ್ಲಿಸಲಾಗಿದ್ದಂಥ ವಾಹನಗಳಿಗೆ ಹಾನಿಯಾಗತ್ತೆ. ಇದರ ಬಗ್ಗೆ SP ಮಾತನಾಡಿದ್ದಾರೆ. ಘಟನೆ ಏನಾಯಿತು ಅನ್ನೋದನ್ನು ಹೇಳಿದ್ದಾರೆ, ನೋಡೋಣ. ಈಗ ನಿನ್ನೆ ಒಂದು ಪ್ರಕರಣದಲ್ಲಿ ಆದಿಲ್ ಅಂತ ಹೇಳಿ ಅವರಿಗೆ ತನಿಖೆಗಾಗಿ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಪೊಲೀಸ್ ಠಾಣೆಗೆ. ಆತ ಒಂದು ವಿಚಾರಣೆ ಮಾಡಬೇಕಾಗ್ಲೇ ಹಾರ್ಡ್ಲಿ 2 to 3 minutes ಅಲ್ಲಿ ಠಾಣೆಯಲ್ಲೇ ಕುಸಿದು ಬೀಳ್ತಾರೆ. ಅವರನ್ನ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಕೂಡ ಸೇರಿಸಿದ್ದೇವೆ. ಅದಾದ ನಂತರ ಅವರು ಮೃತರಾಗಿರುವುದು ಕಂಡು ಬಂದಿರ್ತದೆ. ಅದರ ಸಂಬಂಧ ಈಗ ನಾವು ಪೊಲೀಸ್ ಠಾಣೆಯಲ್ಲಿ ಮೃತರ ತಂದೆಯವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ಅನ್ಯಾಚುರಲ್ ಡೆತ್, ಅಸಹಜ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾವೆ. ಅದಲ್ಲದೆ ನಮ್ಮ ಠಾಣೆಯ ಮೇಲೆ ಯಾರು ಕಲ್ಲು ತೂರಿದ್ರು ಅವ್ರ ಮೇಲೆ ಕೂಡ ಈಗ 4 ಪ್ರಕರಣಗಳು ಕೂಡ ದಾಖಲಾಗಿದ್ದಾರೆ. ಯಾರು ಅಲ್ಲಿ ಆರೋಪಿತರಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. 5 ವಾಹನಗಳಿಗೆ ಅವರು ಇದು ಕಲ್ಲನ್ನು ಹೊಡೆದಿರೋದು ತಿಳಿದು ಬಂದಿದೆ. ಅದಲ್ಲದೆ ನಮ್ಮಲ್ಲಿ ಒಂದು 11 ಜನ ಸಿಬ್ಬಂದಿಗಳು ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳು ಆಗಿದ್ದಾವೆ. ಇನ್ನು ಆದಿಲ್ ಸಾವಿಗೆ ಏನು ಕಾರಣ, ಅಂದರೆ ಕಾಸ್ ಆಫ್ ಡೆತ್ ಏನು ಅನ್ನೋದರ ಬಗ್ಗೆ ಒಂದಿಷ್ಟು ಅನುಮಾನಗಳಿದ್ದಾವೆ. ಸೊ ಇವತ್ತು ಅದಕ್ಕೆ ಸಂಬಂಧಿಸಿ ಒಂದಿಷ್ಟು ಬೆಳವಣಿಗೆ ಆಯಿತು, ಅದನ್ನು ನೋಡಿಬಿಡೋಣ. ಆರೋಪಿ ಆದಿಲ್ದು
ಲಾಕಪ್ ಡೆತ್ ಅಲ್ಲ. ಲಾಕಪ್ ಡೆತ್ ಅಂತಂದ್ರೆ ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಮೃತಪಟ್ಟರೆ ಆರೋಪಿಯೊಬ್ಬ, ಅದು ಲಾಕಪ್ ಡೆತ್ ಅಂತ ಆಗತ್ತೆ. ಆದರೆ ಇದು ಲಾಕಪ್ ಡೆತ್ ಅಲ್ಲ ಅನ್ನೋದನ್ನು ಖಚಿತಪಡಿಸಿದ್ದಾರೆ. ಯಾರು ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ. ಕೇಸಿಗೆ ಸಂಬಂಧಿಸಿದಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟು ಅದು ಲಾಕಪ್ ಡೆತ್ ಅಲ್ಲ ರೀ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತು ಸಿದ್ದರಾಮಯ್ಯ ಸಾವಿಗೆ ಏನು ಕಾರಣ ಅಂತ ಕೇಳಿದಾಗ ಒಂದು ವಿಚಾರ ಹೇಳ್ತಾರೆ. ಈ ವ್ಯಕ್ತಿಗೆ ಅಂದರೆ ಆರೋಪಿ ಆದಿಲ್ಗೆ ಮೂರ್ಛೆ ರೋಗ ಇತ್ತು, ಮೂರ್ಛೆ ರೋಗದ ಕಾರಣಕ್ಕಾಗಿ ಆತ ಮೃತಪಟ್ಟಿದ್ದಾನೆ ಅನ್ನೋದು ಸಿದ್ದರಾಮಯ್ಯ ಹೇಳ್ತಾ ಇರೋದು. ಆ ನಂತರ ಈ ಆದಿಲ್ನ ತಂದೆ ಮಾತನಾಡಿದರು. ಮೂರ್ಛೆ ರೋಗ ಇರಲಿಲ್ಲ ನನ್ನ ಮಗನಿಗೆ, ಲೋ ಬಿ ಪಿ ಇತ್ತು, ಲೋ ಬಿ ಪಿಯಿಂದ ಮೃತಪಟ್ಟಿದ್ದಾನೆ ಅಂತ ಅವರ ತಂದೆ ಹೇಳಿದರು. ಮತ್ತೆ ಸ್ವಲ್ಪ ಹೊತ್ತು ಆದ ನಂತರ ಇಲ್ಲ ಏನಿಲ್ಲ, ನನ್ನ ತಂದೆ, ನಾನು ಆಗ ಗಾಬರಿಯಿಂದ ಮಾತನಾಡಿದರೆ ಅಥವಾ ಗೊಂದಲಕ್ಕೊಳಗಾಗಿ ಮಾತನಾಡಿದೆ, ನನ್ನ ಮಗನಿಗೆ ಲೋ ಬಿ ಪಿ ಇರಲಿಲ್ಲ ಅಂತಲೂ ಅದೇ ಆದಿಲ್ನ ತಂದೆ ಹೇಳಿಕೊಂಡ್ರು. ಈ ಮಧ್ಯೆ ಆದಿಲ್ ಸಂಬಂಧಿಕರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಥಳಿಸಿ ಕೊಂದಿದ್ದಾರೆ ಅಂತ ಅವರ ಸಂಬಂಧಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆದಿಲ್ನ ಪತ್ನಿ ಏನು ಹೇಳ್ತಾರೆ ಅಂತಂದರೆ, ಮಾಮೂಲಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಕ್ರೌರ್ಯ ಮೆರೆದಿದ್ದಾರೆ, ನನ್ನ ಗಂಡನನ್ನು ಕೊಂದಿದ್ದಾರೆ ಅಥವಾ ಹೊಡೆದಿದ್ದಾರೆ, ಅದರ ಪರಿಣಾಮ ನನ್ನ ಗಂಡ ಸತ್ತಿದ್ದಾನೆ ಅಂತ ಅವರ ಪತ್ನಿ ಹೇಳ್ತಾರೆ. ಇಲ್ಲಿ ಒಂದು ವಿಚಾರ ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಆದಿಲ್ನ ತಂದೆ ಹೇಳ್ತಾರೆ, ನನ್ನ ಮಗ ಮಟ್ಕಾ ದಂಧೆ ಮಾಡ್ತಾ ಇರಲಿಲ್ಲ ಅಂತ ಅವರ ತಂದೆ ಹೇಳ್ತಾರೆ. ಪತ್ನಿ ಹೇಳ್ತಾರೆ, ನನ್ನ ಗಂಡ 3 ಲಕ್ಷ ರೂಪಾಯಿ ಮಾಮೂಲಿ ಕೊಡ್ತಾ ಇದ್ರು, ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಹೊಡೆದ್ರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಯಾರು ಹೇಳಿದ್ದನ್ನು ನಂಬಬೇಕು? ಪತ್ನಿಯ ಪ್ರಕಾರ ದಂಧೆ ಮಾಡ್ತಾ ಇದ್ರು, ತಂದೆಯ ಪ್ರಕಾರ ದಂಧೆ ಮಾಡ್ತಾ ಇರಲಿಲ್ಲ. ಗೊತ್ತಿಲ್ಲ. ಅವ್ರು ಮಾತನಾಡಿದ್ದನ್ನ ಮೊದಲಿಗೆ ಸಿಎಂ ಮಾತನಾಡಿದ್ದೇನು ನೋಡೋಣ. ಅವನಿಗೆ ಪಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದ್ರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟರ್ DYSP ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಯಾಕಂತಂದ್ರೆ FIR ಮಾಡದೇನೆ ಯಾರನ್ನೂ ಕೂಡ ಕರ್ಕೊಂಡು ಕುಳಿಸ್ಕೊಳಕ್ಕಾಗಲ್ಲ, ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆತ್ ಅಲ್ಲ ಅದು, ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವನಿಗೆ. ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಸುಮ್ಮನಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಆಯ್ತಾ? ಸೊ ಇದು ಪರಿಸ್ಥಿತಿ. ಆದಿಲ್ ತಂದೆ ಮಾತನಾಡಿದ್ದನ್ನು ನಾನು ಆಗಲೇ ಹೇಳಿದೆ. ಬೆಳಗ್ಗೆ ಒಂದು ಮಾತನಾಡಿದ್ರು, ಆನಂತರ ಇಲ್ಲ ನಾನು ಗಾಬರಿ ಅಥವಾ ಗೊಂದಲಕ್ಕೊಳಗಾಗಿ ಮಗ ಲೋ ಬಿ ಪಿಯಿಂದ ಮೃತಪಟ್ಟ ಅಂತ ಹೇಳಿದೆ ಅಂತ ಹೇಳಿದರು. ಅವರು ಏನು ಮಾತನಾಡಿದ್ರು ನೋಡೋಣ. ಹೋಗಿ ಲೋ ಬಿ ಪಿ ಆಗಿತ್ತಲ್ಲ, ಸಡನ್ಲಿ 10 ನಿಮಿಷದಲ್ಲಿ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಆ ಪ್ರಾಣ ಬಿಟ್ಟಿದ ಮೇಲೆ ಬಾಡಿ ಹಾಸ್ಪಿಟಲ್ ಇದ್ದಿತ್ತಲ್ಲ, ಅವಾಗ ನಾವು ನೋಡಿದ್ರು ಹೋಗಿ, ಅಷ್ಟು ಗೊತ್ತಿದ್ದು. ಮತ್ತೆ ದೂರ ಕೊಟ್ಟಿರಲ್ಲ, ಏನಂತ ಕೊಟ್ಟಿರ? ಇದಕ್ಕೆ ಪರಿಹಾರ ಕೊಡಿ ಸರ್ ಅಂತ ಹೇಳಿ ಕೊಟ್ಟಿದ್ವಿ. ಈಗ ನಿಮ್ಮ ಮೇಲೆ ಬಿಟ್ಬಿಟ್ಟಿದ್ವಿ ನಾವು, ಅಧಿಕಾರದ ಮೇಲೆ. ನೀವು ಏನಿದ್ವಿ, ನನ್ನ ಮಗನಿಗೆ ನ್ಯಾಯ ದೊರಸ್ಕೊಟ್ಟಿ ಸರ್ ಅಂತ ಹೇಳ್ತೀವಿ ಅಷ್ಟೇ. ಈಗ ನಿಮ್ಮ ಮಗನ ಸಾವಿನ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ ಈಗ? ಇಲ್ಲ ಸರ್. ಅವರು ಲೋ ಬಿ ಪಿ ಆಗಿ ಸರ್. ಹಾಂ ಸರ್, ಅದಕ್ಕೆ ನೀವು ಭದ್ರ ಆಯ್ತು. ಲೋ ಬಿ ಪಿ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಹೇಳಿದ್ದು. ಮತ್ತೆ ನನಗೆ ಮುಂದೆ ಏನಂತೂ ಇದಿಲ್ಲ. ಏನಾಗಿರೋದಣ್ಣ ಅವ್ನಿಗೆ ಏನೇನು ಆಗಿ ಈ ತಮ್ಮಗಳಿಗೆ ಮಾಡಕ್ಕೆ ಗೊತ್ತಿರೋ ನಮ್ಮ ತಮ್ಮಗಳು ಹೇಳಿದ್ರಲ್ಲ, ಇವ್ರು ಇದ್ದಿದ್ರು. ಲೋ ಬಿ ಪಿ ಇತ್ತು. ಇಲ್ಲ ಸರ್, ಅದು ಏನಾಗಿದ್ದೆ, ಇದು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ತಲೆ ತಿನ್ಬಿಟ್ರ. ನನಗೆ ಬಿ ಪಿ ಜಾಸ್ತಿ ಸೇರ್ಬಿಟ್ಟಿದೆ. ಇನ್ನು 370 BP ಸೇರ್ತಲ್ಲ, ಆ BP ಕಂಟ್ರೋಲ್ ತೊಗೊಳಕ್ಕಾಗಲ್ಲ ಸರ್. ಅದರಿಂದ ನನ್ನ ಮೇಲೆ ಏನು ಮಾಡ್ತೇವೆ, ನನ್ನ BP ತೊಗೊಂಡೋಗಿ ಅವನಿಗೆ ಎತ್ತಾಗುತ್ತೆ. ಲೋ ಬಿ ಪಿ ಅಂದ್ರಲ್ಲ ಸರ್, ಗಾಬರಿ ಅಡಿಗೆ ಇವನು ಲೋ ಬಿ ಪಿ ಅಂದಿದ್ದಾನೆ. ಇಟ್ಕೊಂಡು ನಾವು ಅವನಿಗೆ ಸಂಪರ್ಕಿಸಿ ಕೆಲಸ. ಒಂದು ನಿಮಿಷ, ಕಂಪ್ಲೇಂಟ್ ಕೊಟ್ಟಿರಲ್ಲ, ಏನಂತ ಕೊಟ್ಟಿರಿ ಅಂತ ನೀವು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ಸರ್. ನಮ್ಮ ಮಗನಿಗೆ ಸೊಸೆ ಹೊಡೆದು ಸಾಯಿಸಿರ ಅಂತ ಅನುಮಾನ ಆಯ್ತಾ? ಅವ್ರ ಮೇಲೆ ಪೊಲೀಸರು ಅನುಮಾನ ಐತಿ ಸರ್. ಯಾಕಂತ ಹೇಳಿದೆ, ಅನುಮಾನ ಇದ್ದಿದ್ದಕ್ಕೆ ಈ ತನಿಖೆ ನೀವು ಮಾಡಿ ನೀವು ನ್ಯಾಯ ತೆಗೆಸ್ಕೊಡ್ಬೇಕು ಸಾಹೇಬ್ರೆ ಅಂತ ಹೇಳಿ ಅವ್ರ ಹತ್ರ ಕ್ಷಮೆ ಇದು ಮಾಡ್ಕೊಂಡು ಬಂದಿದ್ದೀವಿ ಸರ್. ಅವ್ರಿಗೆಲ್ಲ ಅದು ಗೊತ್ತಾಗಿಲ್ಲ ಸರ್. ಕರೆಕ್ಟ್ ಸರ್, ನನಗೆ ಹಿಂಗೆ ತಲೆ ತಿನ್ಬಿಟ್ಟು ಈಗ ಮಾತಾಡೋಕ್ಕೆ ನನಗೆ ಧೈರ್ಯ ಇಲ್ಲಿದ್ಮೇಲೆ ಇದು ಏನೇ ಸರ್ ಹೇಳೋದು. ಈಗ ಮಾತಾಡೋಕೆ ಅವಕಾಶ ಚೆನ್ನಾಗಿ ಒಬ್ಬರಿಗೆ ಮಾತಾಡಿದ್ರೆ ಮಾತಾಡ್ಬೋದು. ಎಲ್ಲರೂ ಸೇರ್ಕೊಂಡು ತಲೆ ತಿನ್ಬಿಟ್ರೆ ನಾನೇ ಮೂರನೇ ಆಗಿಬಿಟ್ಟೆ.
ಯಾರು ತರ್ತಿದ್ದಿಲ್ಲ ನನಗೆ ಒಂದು ನಮ್ಮನೆ ರಾತ್ರಿಯಿಂದ ನಿದ್ದೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು. ನಿನ್ನೆ ರಾತ್ರಿ ಹೋದನು, ಬೆಳಿಗ್ಗೆ ತಗೊಂಡು ನಿದ್ದೆ ಮಾಡಿ, ಊಟ ಇಲ್ಲ, ಏನೂ ಇಲ್ಲ, ಬರೀ ನೀರು. ಇದು ಆದಿಲ್ ತಂದೆ ಹೇಳ್ತಾ ಇರುವಂಥ ವಿಚಾರ. ಇನ್ನು ಅವರ ಸಂಬಂಧಿಕರು ಮಾತನಾಡಿದ್ದಾರೆ. ಪ್ರಮುಖವಾಗಿ ಅವರ ಚಿಕ್ಕಪ್ಪ ಜೊತೆಗೆ ಅವರ ತಂಗಿ ಮತ್ತು ಪತ್ನಿ, ಆದಿಲ್ ಅವರ ಪತ್ನಿ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ನೋಡೋಣ. ಅವನಿಗೆ ಚೆನ್ನಾಗಿದ್ದಾಗ ಹಿಡ್ಕೊಂಡು ಬಂದಿದ್ದೀರಾ, ಈಗ ಬಂದಾಗ ಸತ್ತಿದಾನ ಅಂತ ಹೇಳಿದ್ರು. ಇದಕ್ಕೆ ಏನು ಕಾರಣ ಅಂತ ಹೇಳಿದ್ವಿ. ಅವರು ಪಿಡಿಸ್ ಬಂದೈತೆ ಅಂದರು. ನಾವು 30 ವರ್ಷ ಇಟ್ಕೊಂಡು ಸಾಕಿದ್ವಿ ಸರ್. ಪಿಡಿಸಿಲ್ಲ ಅವ್ನಿಗೆ, ಪಿಡಿಸಿಲ್ಲ ಅವ್ನಿಗೆ, ಯಾರು ಹೋಗೋನಿಲ್ಲ. ಅವ್ನು ಡೈಲಿ ಕೆಲಸ ಮಾಡೋನು. ಹಿಂದೆ ಮುಂದೆ ಯಾವುದು ಇವತ್ತಿವರೆಗೂ ಕೇಸ್ ಆಗಿಲ್ಲ. ನಿಮ್ಮ ಸ್ಟೇಷನ್ಗೆ ಅವ್ರು ನೋಡ್ಕೊಳ್ಳಿ. ಅವ್ರು ಪಾಲಿಸ್ ಕೆಲಸ ಮಾಡೋನು. ಮಟ್ಕ ಆಡ್ತಾನೆ, ಮಟ್ಕ ಬರೀತಾನಂತ ನಮಗೆ ಗೊತ್ತಿಲ್ಲ ಸರ್. ಆದರೂ ಬರೀತದಾನಂತ ಅವ್ರ ಮಾಹಿತಿ ಮೇಲೆ ಹಿಡ್ಕೊಂಡು ಬಂದಿದ್ದಾರೆ. ಅದು ನಾವು ಒಪ್ಕೊಂಡಿದ್ದೀವಿ ಅವ್ನು ಬರೀತದಾನಂತ. ಬರೀದ್ರೆ ಅವ್ನು ಕಾನೂನು ರೀತಿಯಲ್ಲಿ ಇವ್ರು ಶಿಕ್ಷೆ ಕೊಡಬೇಕಿತ್ತು. ಸಾಯಿಸೋದಂಥದ್ದು ಏನೂ ಇಲ್ಲಲ್ಲ ಸರ್. ಅವ್ನು ಸತ್ತಿದಾನೆ, ನಮಗೆ ನ್ಯಾಯ ಬೇಕು. मटका लिखते थे 21 महीना पैसे बंदे निकल को ऐसा लेक्चा को मारी सो, ऐसा लेक्चा मारी सो, पुलिस मारी सो, पुलिस वाले मारी सो, घर को जाक बुला ले गए सो, बुला लेक्चा को है ना 21 महीना दिए निकल को पुलिस वाले कमीशन दिए निकल को लेक्चा मारी सो मेरे मर्द को। अब मेरे 3 बच्चे हैं भैया। अब मेरा मर्द, मैं मरती तो उन्हें जी लेता था, उन्हें है ना, मैं उन्हें क्या पूछा तब दिलाता था मेरे बच्चों को। अब मैं क्यों दिलाना, मैं क्या दिलाना, मेरे बच्चे क्या तो पूछना पड़ता। अब मैं है ना, मैं सब भी साथ दे रही, मैं हमें हेमा कर को मैं चाह को बीपी क्या भी ना थी, बीपी क्या भी ना थी। बेआराम ये तुम्हें मेरा घर चेक करो, मेरा घर चेक करो, एक गोली भी मिलती नहीं। ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು, ಅವ್ನು ಇದು ಮಾಡ್ಬೇಕು, ತಂದೆ ಕರಿಬೇಕಾಗಿತ್ತು. ನಿಮ್ ಮಗ ಈ ತರ ಮಾಡಿದಾನೆ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಅದು ಹೇಳಿಲ್ಲ. ಅವ್ರು ಸಿಕ್ಕಾಪಟ್ಟಿ ಹೊಡೆದು ಸಾಯಿಸಾಕ್ಬಿಟ್ಟಿದ್ದಾರೆ. ಅದು ಏನ್ ಇದು ಹೇಳ್ಬೇಕು, ಯಾರಿಗೆ ಹೇಳ್ಬೇಕು, ನಾವು ಯಾರಿಗೆ ಕೇಳ್ಬೇಕು ಇನ್ಸಾಫ್? ನಾವು ನೀವೇ ಹೇಳ್ರಿ, ಈಗ ನ್ಯಾಯ ಬೇಕೇ ಬೇಕು ನಮಗೆ. ಅವ್ರ ಪೊಲೀಸ್ 6 ಜನ ಹೊಡೆದು ಹೆಂಗ್ ಸಾಯಿಸಿದಾರೆ, ಅವ್ರು 6 ಜನದ್ದು ಸಾಯಿಸ್ಬೇಕು ಅವ್ರು ನಮ್ಗೆ. 6 ಜನ ಸಾಯಿಸಿದಾರೆ ಅಂತ ಅವ್ರಿಗೆ 6 ಜನಕ್ಕೂ ಕೊಡ್ಬೇಕು. ಇಲ್ಲಿ ತರಿಸ್ಬೇಕು. ಇಲ್ಲಿ ಅವ್ರಿಗೆ ಸಣ್ಣ ಮಕ್ಕಳು ಐತೆ, ಸಸ್ಪೆಂಡ್ ಆಗ್ಬೇಕು, ಸಸ್ಪೆಂಡ್ ಆಗಿ ಸಾಯಿಸ್ಬೇಕು ಅವ್ನಿಗೆ. ನಮ್ಮ ಅಣ್ಣನ ಪ್ರಾಣ ಹೋಗಿತ್ತು, ಒಂದು ಪ್ರಾಣ ಹೋಗ್ಲೇಬೇಕು. ಅವ್ರ ಮಕ್ಕಳು, ನಮ್ಮ ಮಕ್ಕಳಿಂದ ಹೆಂಗ್ ಬಂದೈತಿ ನೋಡು ಹೊರಗೆ, ಅವ್ರ ಮಕ್ಕಳು ಹೊರಗೆ ಬರ್ಬೇಕು. ಅವರು ಅವ್ರ ತಂದೆ ಅಂತ ಇದು ಮಾಡ್ಬೇಕು. ಮಕ್ಕಳು ಹೆಂಗ್ ಸಾಯಿಸಾಗಿದ್ದಾರೆ ಅವರು. ಆದಿಲ್ ಸಾವಿಗೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ಮಧ್ಯೆ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಈ ಕೇಸ್ನಲ್ಲಿ. ಆ ಸಸ್ಪೆಂಡ್ಗೆ ಸರ್ಕಾರ ಒಂದಿಷ್ಟು ಕಾರಣ ಕೊಟ್ಟಿದೆ. ನೋಡ್ತಾ ಹೋಗೋಣ ಆ ಡೀಟೇಲ್ ಅನ್ನ. ಪೊಲೀಸರನ್ನ ತಕ್ಷಣ ಕ್ರಮವನ್ನು ಕೈಗೊಂಡು ಪೊಲೀಸರನ್ನ ಸಸ್ಪೆಂಡ್ ಮಾಡುವಂಥ ಕೆಲಸ ಆಗಿದೆ ಇಲ್ಲಿ. ಅದಕ್ಕೆ ಕಾರಣ ಏನು ಅಂತಂದರೆ ಕರ್ತವ್ಯ ಲೋಪದ ಕಾರಣವನ್ನು ಕೊಡಲಾಗಿದೆ. ಡಿವೈಎಸ್ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಈ ಕೇಸಲ್ಲಿ ಸಸ್ಪೆಂಡ್ ಆಗಿದ್ದಾರೆ. ಯಾಕೆ ಅಂತಂದರೆ FIR ಇಲ್ಲದೆ ಆರೋಪಿಯನ್ನು ವಿಚಾರಣೆಗೆ ಕರೆದರು ಅನ್ನೋದು ನೆಪ. ಈ ಲಾಜಿಕ್ಕಲ್ಲಿ ಹೋದರೆ ಪೊಲೀಸರಿಗೆ ಅರ್ಧ ಕೆಲಸ ಕಡಿಮೆ ಆಯಿತು. ಯಾಕಂತಂದರೆ ನಾಳೆ ಎಲ್ಲಾದರೂ ಒಂದು ಕಡೆ ಪಿಕ್ ಪಾಕೆಟ್ ಆಯಿತು ಅಂತಂದರೆ ಪಿಕ್ ಪಾಕೆಟ್ರನ್ನು ಇನ್ನು ಅರೆಸ್ಟ್ ಮಾಡೋಂಗಿಲ್ಲ ಅಥವಾ ವಿಚಾರಣೆಗೆ ಕರೆಯೋಂಗಿಲ್ಲ, ಸ್ಟೇಷನ್ಗೆ ಎಳ್ತರಂಗಿಲ್ಲ. ಪಿಕ್ ಪಾಕೆಟರ್ನ FIR ಮಾಡಿ ಆತನಿಗೆ ನೋಟಿಸ್ ಕೊಟ್ಟು CRPC 41A ಅಡಿಯಲ್ಲಿ ಒಂದು ನೋಟಿಸ್ ಕೊಟ್ಟು ಬಾರಪ್ಪ ವಿಚಾರಣೆಗೆ ಹಾಜರಾಗುವಂತ ಆತನಿಗೊಂದು ಟೈಮ್ ಕೊಟ್ಟು ಆನಂತರ ಕರಿಬೇಕು. ಇದೊಂಥರ ವಿಚಿತ್ರ ಲಾಜಿಕ್ಕು ಅಂತ ಅನ್ಸುತ್ತೆ ನನಗೆ. ಯಾಕಂತಂದರೆ ಹೆಬಿಚುವಲ್ ಅಫೆಂಡರ್ಸನ್ನು ವಿಚಾರಣೆಗೆ ಪೊಲೀಸರು ಕರಿಬಾರ್ದು ಅಂತಾದರೆ, FIR ಆದರೆ ಮಾತ್ರ ಕರಿಬೇಕು ಅಂತಾದರೆ ಪೊಲೀಸರಿಗೆ ಅರ್ಧಕ್ಕರ್ಧ ಕೆಲಸ ಕಡಿಮೆ ಆಗುತ್ತೆ. ಸೊ ಸಿದ್ದರಾಮಯ್ಯ ಅವರು ಕೂಡ ಅದೇ ರೀಸನ್ನನ್ನು ಕೊಟ್ಟರು. ಆ ಕಾರಣಕ್ಕಾಗಿ ನಾವು ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ದೀವಿ ಅಂತ. ಯಾರನ್ನು ಮೆಚ್ಚಿಸೋದಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ರೋ ಗೊತ್ತಿಲ್ಲ. ಇನ್ನು ಗಲಾಟೆಗೆ ಸಂಬಂಧಿಸಿದಂತೆ 4 FIR ದಾಖಲಾಗಿದೆ. 100ಕ್ಕೂ ಹೆಚ್ಚು ಗಲಭೆಕೋರರ ವಿರುದ್ಧ ಪೊಲೀಸರು ಕೇಸು ದಾಖಲಿಸಿದ್ದಾರೆ. CCTV ದೃಶ್ಯಗಳ ಆಧಾರದ ಮೇಲೆ ಕಾರ್ಯಾಚರಣೆ ಮಾಡ್ತೀವಿ ಅಂತ ಪೊಲೀಸರು ಹೇಳಿಕೊಂಡಿದ್ದಾರೆ. IPC ಸೆಕ್ಷನ್ 166 ಅಡಿಯಲ್ಲಿ ಕೇಸು ದಾಖಲಾಗಿದೆ. 166 ಬೇಲೇಬಲ್ಲು. ಒಂದು ವೇಳೆ ಸ್ಟೇಷನ್ ಬೇಡ ಕೊಡುವಂಥ ಕೇಸ್ ಅದು. ಆ ನಂತರ FIR ಅಲ್ಲಿ ಬೇರೆ ಸೆಕ್ಷನ್ಸ್ ಹಾಕಿದರೆ, ಅಂದರೆ ಪೊಲೀಸರ ಮೇಲೆ ಹಲ್ಲೆ ಆಗಿರೋದ್ರಿಂದ 307 ಈ ರೀತಿಯ ಸೆಕ್ಷನ್ಗಳನ್ನು ಏನಾದರೂ ಹಾಕಿದರೆ ಯಾರು ಗಲಾಟೆ ಮಾಡಿದ್ರೋ ನಿನ್ನೆ ಅಥವಾ ಪ್ರತಿಭಟನೆ ಮಾಡಿ ಗಲಭೆಗೆ ಕಾರಣರಾದರೋ ಅವ್ರು ಜೈಲು ಸೇರ್ತಾರೆ. ಇನ್ನು ಈ ಕೇಸಿನ ಮಧ್ಯೆ ಇನ್ನೊಂದು ಪ್ರಕರಣವೂ ಕೂಡ ನೆನಪಾಗ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, DJ ಹಳ್ಳಿಯ ಕೇಸು ಇಲ್ಲಿ ನೆನಪಾಗೋದಕ್ಕೆ ಕಾರಣ ಇದೆ. ಆ ಕಾರಣ ಏನು? ಚನ್ನಗಿರಿ ಕೇಸ್ನಲ್ಲೂ ಕೂಡ ಬೆಂಗಳೂರಿನ DJ ಹಳ್ಳಿ ಮತ್ತು KG ಹಳ್ಳಿ ಗಲಭೆ ನೆನಪಾಗ್ತಾ ಇದೆ. ಕಾರಣ
ಸೇಮ್ ಮೋಡಸ್ ಆಪರೆಂಡಿ. ಅಂದರೆ ಕ್ರೈಮ್ನ ವಿಧಾನ ಇದೆಯಲ್ಲ, ಅಥವಾ ಗಲಾಟೆ ಮಾಡಿದಂಥ ವಿಧಾನ, ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. DJ ಹಳ್ಳಿಯಲ್ಲಿ ಏನಾಯಿತೋ ಚನ್ನಗಿರಿಯಲ್ಲೂ ಅದೇ ಆಗಿದೆ. ಆ ಕಡೆ ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿ ಸ್ಟೇಷನ್ ಲಿಮಿಟಲ್ಲೂ ಅದೇ ಆಯಿತು. ಅದೇ ಮನಸ್ಥಿತಿ, ಅದೇ ಪರಿಸ್ಥಿತಿ. DJ ಹಳ್ಳಿಯಲ್ಲಿ ಹೆಂಗಾಯಿತು ಅಂತಂದರೆ, ಪ್ರವಾದಿ ಮೊಹಮ್ಮದರನ್ನು ಅವಮಾನ ಮಾಡಿದಂಥ ಆರೋಪಿಯನ್ನು ಅರೆಸ್ಟ್ ಮಾಡಿದರು ಪೊಲೀಸರು. ನಮ್ಮ ಕೈಗೊಪ್ಪಿಸಿ ಅಂತ ಪ್ರೊಟೆಸ್ಟ್ ಮಾಡಿದ್ದು. ಆ ನಂತರ ಗಲಾಟೆಯಾಗಿತ್ತು, ನಮ್ಮ ಕೈ ಕೊಡಲಿಲ್ಲ ಅಂತ. ಭಾರತದ ಯಾವ ಸಂವಿಧಾನದಲ್ಲೂ ಕೂಡ ಅಥವಾ ಭಾರತದ ಯಾವ ಕಾನೂನಿನಲ್ಲೂ ಕೂಡ ಆರೋಪಿಯನ್ನು ಕೈಗೊಪ್ಪಿಸೋದು ಅಂದರೆ ಯಾರು ದೂರುದಾರರಿದ್ದಾರೆ ಅವರ ಕೈಗೊಪ್ಪಿಸುವಂಥ ನಿಯಮ ಇಲ್ಲ. ಸೊ DJ ಹಳ್ಳಿಯಲ್ಲಿ ಅದೇ ಮಾಡಿದ್ದು. ಇಲ್ಲೂ ಕೂಡ ಹಾಗೇನೆ ಪೊಲೀಸರನ್ನೇ ಕೊಲ್ತೀವಿ ಅಂತ ಧಮಕಿ ಹಾಕಿದ್ದು. ಇಲ್ಲಿ ಪೊಲೀಸರನ್ನೇ ಕೊಂದು ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಬೆದರಿಕೆ ಬೆಳೆದು ಬೆಳೆದು ಆನಂತರ ದಂಗೆಯಾಗಿ ಬದಲಾಗಿದೆ. ಕಾನೂನಿನ ಭಯವೇ ಇಲ್ಲದೆ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ. ಪೊಲೀಸರೇ ಕೊಟ್ಟಿರೋ ಮಾಹಿತಿ ಪ್ರಕಾರ 11 ಮಂದಿ ಪೊಲೀಸ್ ಸಿಬ್ಬಂದಿ ಗಾಯಗೊಳಗಾಗಿದ್ದಾರೆ. ನಾನು ಆಗಲೇ ಹೇಳಿದೆ, ಎರಡು ದೊಡ್ಡ ವ್ಯತ್ಯಾಸ ಇಲ್ಲ ಅಂತ. DJ ಹಳ್ಳಿಯಲ್ಲಿ ಬೆಂಕಿ ಹಾಕಿದ್ರು ಮತ್ತು ಅದು ದೊಡ್ಡ ಮಟ್ಟದಲ್ಲಿ ಆಯಿತು ಅನ್ನೋದು ಬಿಟ್ಟರೆ ಎರಡೂ ಕೂಡ ಸೇಮು. 2020 BJP ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ. ಅಲ್ಲೂ ಹಾಗೇನೆ ಸ್ಟೇಷನ್ ಮುಂದೆ ಜನ ಜಮಾಯಿಸಿದ್ದು, ಗಲಾಟೆ ಮಾಡಿದ್ದು, ಕಲ್ಲು ತೂರಾಟ ಮಾಡಿದ್ದು, ಆ ನಂತರ ಬೆಂಕಿ ಕೊಟ್ಟಿದ್ದು. ಇಲ್ಲೂ ಹಾಗೇನೆ ಜನ ಸೇರಿದ್ದು, ಗಲಾಟೆ ಮಾಡಿದ್ದು, ಕಲ್ಲೆಸೆದಿದ್ದು, ಪೊಲೀಸರಿಗೆ ಹಲ್ಲೆ ಮಾಡಿದ್ದು, ಪೊಲೀಸರ ವಾಹನಗಳನ್ನು ಜಖಂ ಮಾಡಿದ್ದು. ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಈಗ ಬಹಳ ಪ್ರಮುಖವಾದಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ ಅನ್ನೋದು. ಚನ್ನಗಿರಿಯ ಗಲಾಟೆಯ ಬೆನ್ನಿಗೆ ರಾಜ್ಯದ ಲಾ ಆ್ಯಂಡ್ ಆರ್ಡರ್ನ ಬಗ್ಗೆ ಗಂಭೀರ ಪ್ರಶ್ನೆ ಉದ್ಭವ ಆಗಿದೆ. ಪೊಲೀಸರಿಗೆ ರಕ್ಷಣೆ ಇಲ್ಲ ಅಂತಾದರೆ ಸಾಮಾನ್ಯ ಜನರ ಪಾಡೇನು ಈ ರಾಜ್ಯದಲ್ಲಿ? ಕಾಂಗ್ರೆಸ್ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆಯಾ? ವಿಪಕ್ಷಗಳು ಈ ಆರೋಪವನ್ನು ಮಾಡ್ತಾ ಇದೆ. ವಿಪಕ್ಷಗಳು ರಾಜ್ಯ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡ್ತಾ ಇದ್ದಾವೆ. ಗೃಹ ಸಚಿವರ ಕಾರ್ಯವೈಖರಿಯ ಬಗ್ಗೆ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾವೆ. ಇವತ್ತು ವಿಪಕ್ಷದ ನಾಯಕರು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ಚುನಾಯಿತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಯಾರಿಗೂ ಇವತ್ತು ಪೊಲೀಸ್ ವ್ಯವಸ್ಥೆ ಬಗ್ಗೆ ಭಯ ಇಲ್ಲದೆ ಇರತಕ್ಕಂಥದ್ದು. ಈ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ನೀತಿ ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ DJ ಹಳ್ಳಿ KJ ಹಳ್ಳಿ ಪ್ರಕರಣ ಇವತ್ತು ನೆನಪಾಗ್ತದೆ. ಸಾವಿರಾರು ನೋಡಿ, ಈ ಸರ್ಕಾರಕ್ಕೆ, ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ಈ ರಾಜ್ಯದಲ್ಲಿ, ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ, ಆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಆ ರೀತಿ ಮಾಡ್ಕೊತಾ ಇದ್ದೀರಿ. ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು. ಪೊಲೀಸ್ ಇಲಾಖೆ, ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ದಿಕ್ಕಾಪಾಲಾಗಿರ್ತಕ್ಕಂಥ ದೃಶ್ಯವನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಜನರ ಪ್ರಾಣಕ್ಕೆ, ನೆಮ್ಮದಿಗೆ ಬೆಲೆ ಇಲ್ಲ ಅನ್ನುವಂಥ ಒಂದು ಭಾವನೆ ಈ ಸರ್ಕಾರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಆಡಳಿತದಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ, ಅಧೋಗತಿ ಆಗಿಬಿಟ್ಟಿದೆ. ಏನೊಂದು ಇವರ ಕಾರ್ಯವೈಖರಿ, ಇವರ ನಿರ್ಲಕ್ಷ್ಯ, ಇವರ ತುಷ್ಟೀಕರಣ, ಇವರು ಭ್ರಷ್ಟಾಚಾರ, ಒಂದು ಎರಡು ಕಾರಣ ಅಲ್ಲ, ಇವರೆಲ್ಲ ಕಾರಣದಲ್ಲೂ ಈ ಒಂದು ಹದಗೆಟ್ಟಲಿಕ್ಕೆ ಕಾಂಗ್ರೆಸ್ಸಿನ ಸರ್ಕಾರವೇ ಮುಖ್ಯ ಕಾರಣಕರ್ತರು. ಇನ್ನು ಹಿಂದಿನ ಸರ್ಕಾರ ಇದ್ದಾಗ DJ ಹಳ್ಳಿ, KG ಹಳ್ಳಿ, ಹಳೆ ಹುಬ್ಬಳ್ಳಿ, ಮಂಗಳೂರು ಗಲಭೆ ಇದೆಲ್ಲ ಆದಾಗ ಆ ಸರ್ಕಾರ ಕಠಿಣ ಕ್ರಮ ಅನ್ನೋ ಶಬ್ದವನ್ನು ಬಳಸ್ತಾ ಇತ್ತು. ಈ ಸರ್ಕಾರಕ್ಕೂ ದೊಡ್ಡ ವ್ಯತ್ಯಾಸ ಇಲ್ಲ, ಅದೇ ಶಬ್ದದ ಬಳಕೆ ಆಗ್ತಾ ಇದೆ. ಕಠಿಣ ಕ್ರಮ ಕೈಗೊಳ್ತೀವಿ. ಏನು ಕಠಿಣ ಕ್ರಮ? ಗಲಭೆ ಬೆನ್ನಿಗೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಡಾಕ್ಟರ್ G. ಪರಮೇಶ್ವರ್ ಕೊಟ್ಟಿದ್ದಾರೆ, ಹೋಮ್ ಮಿನಿಸ್ಟರ್. BJP ಸರ್ಕಾರದ ಕಠಿಣ ಕ್ರಮ ಅಪಹಾಸ್ಯಕ್ಕೀಡಾಗಿತ್ತು. ಒಂಥರ ಶತಮಾನದ ಕಾಮಿಡಿ ರೀತಿಯಲ್ಲಿ ಆಗಿತ್ತದು.
ಕಠಿಣ ಕ್ರಮ ಅಂತ ಆಗ ಆರಗ ಜ್ಞಾನೇಂದ್ರ ಅವರು ಅಥವಾ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಹೇಳಿದರೆ ಜನ ನಗ್ತಾ ಇದ್ರು. ಏನ್ರಿ ಕಠಿಣ ಕ್ರಮ ಇವ್ರದ್ದು ಅಂತ ಜನ ನಗ್ತಾ ಇದ್ರು. ಈ ಸರ್ಕಾರನೂ ಅದೇ ದಾರಿಯಲ್ಲಿದೆ ಅಂತ ಅನ್ಸುತ್ತೆ. DJ ಹಳ್ಳಿ, ಹಳೆ ಹುಬ್ಬಳ್ಳಿ, ಈಗ ಚನ್ನಗಿರಿ ಕೇಸ್ನಲ್ಲೂ ಕೂಡ ಕಠಿಣ ಕ್ರಮದ ಜಪ. ಪೊಲೀಸರ ಕಠಿಣ ಕ್ರಮಕ್ಕೆ ಪುಂಡ ಪೋಖ್ರಿಗಳು ಕ್ಯಾರೆ ಅಂತ ಇಲ್ಲ. ಪೊಲೀಸರ ಕಾರ್ಯದಕ್ಷತೆಯ ಬಗ್ಗೆ ಈಗ ಅನುಮಾನ ವ್ಯಕ್ತ ಆಗ್ತಾ ಇದೆ. ಪೊಲೀಸರು ಕಾರ್ಯವೈಖರಿ ಹೆಂಗಿದೆ, ಸ್ಟೇಷನ್ಗಳಲ್ಲಿ ಏನಾಗ್ತಾ ಇದೆ, ಪೊಲೀಸ್ ವ್ಯವಸ್ಥೆ ಹೆಂಗಿದೆ, ಇದರ ಬಗ್ಗೆನೇ ಈಗ ಪ್ರಶ್ನೆ ಮೂಡ್ತಾ ಇದೆ. ಪರಮೇಶ್ವರ್ ಮಾತನಾಡಿದ್ದಾರೆ ಇವತ್ತು ಕಠಿಣ ಕ್ರಮದ ಬಗ್ಗೆ. ಆ ಕಠಿಣ ಕ್ರಮದ ಬಗ್ಗೆ ಏನು ಮಾತನಾಡಿದ್ರು ನೋಡೋಣ. ಇವೆಲ್ಲ ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ, ಇದ್ದಕ್ಕಿದ್ದಾಗೆ ಅವರು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಅದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕೋ ಅದೆಲ್ಲ ಮಾಡ್ತೇವೆ. ಯಾರಿಗೂ ಕೂಡ ಅವ್ರನ್ನ ಫ್ರೀಯಾಗಿ ಓಡಾಡೋಕ್ಕೆ, ಆ ರೀತಿ ಓಡಾಡ್ಕೊಂಡು ಏನು ಬೇಕೋ ಮಾಡಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬಿಡೋದಿಲ್ಲ. ರೌಡಿಸಮ್ ಮಾಡೋರ್ಗಾಗ್ಲಿ, ಈಗ ಪೊಲೀಸ್ ಸ್ಟೇಷನ್ಗೆ ಬಂದು ಧಮಕಿ ಹಾಕಿದ್ರೆ ಅಂಥವರಿಗೆ ಸಾಫ್ಟ್ ಕಾರ್ನರ್ ತೋರ್ಸಕ್ಕಾಗತ್ತಾ? ಇದು ಈವರೆಗಿನ ಪ್ರಮುಖ ಸುದ್ದಿ. ಈಗ CD ಶಿವು ವರ್ಸಸ್ ಪೆನ್ ಡ್ರೈವ್ ಸ್ವಾಮಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.